ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾ ಈಸಿಯಾಗಿ ಪನ್ನೀರ್ ಕ್ಯಾಪ್ಸಿಕಮ್ ಗ್ರೇವಿನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ನಾನಿಲ್ಲಿ ಒಂದು ಬಾಣಲೆ ತಗೋತಾ ಇದ್ದೀನಿ. ಅದಕ್ಕೆ ಒಂದು 2-3 ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ಸೇರಿಸ್ತಾ ಇದ್ದೀನಿ. ಹಾಗೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಬೆಣ್ಣೆ ಸೇರಿಸ್ತಾ ಇದ್ದೀನಿ. ಬೆಣ್ಣೆ ಸ್ವಲ್ಪ ಕರಗ್ತಿದ್ದ ಹಾಗೆ ನಾನಿಲ್ಲಿ ಒಂದು 5-6 ಆಗುವಷ್ಟು ಕಾಳು ಮೆಣಸನ್ನು ತಗೊಂಡಿದ್ದೀನಿ. ಒಂದು 5-6 ಲವಂಗ, ಹಾಗೆ ಒಂದು 2 ಇಂಚ್ ಆಗುವಷ್ಟು ಚಕ್ಕೆ ಎಲ್ಲವನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಆದ ನಂತರ ನಾನಿಲ್ಲಿ ಒಂದು 2-3 ಹಸಿ ಮೆಣಸಿನಕಾಯಿ ತಗೊಂಡಿದ್ದೀನಿ. ಅದನ್ನು ಈ ರೀತಿಯಾಗಿ ಮಧ್ಯದಲ್ಲಿ ಪೀಸ್ ಮಾಡಿ ಹಾಕೋತಾ ಇದ್ದೀನಿ. ಜೊತೆಯಲ್ಲಿ 1 ಹಿಡಿ ಆಗುವಷ್ಟು ಶುಂಠಿ, ಹಾಗೆ 1 ಹಿಡಿ ಆಗುವಷ್ಟು ಬೆಳ್ಳುಳ್ಳಿ ಎರಡನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ. ಇವು ಸ್ವಲ್ಪ ಹಸಿ ಘಮ ಹೋಗೋವರೆಗೂ ನಾವು ಇದನ್ನು ಎಣ್ಣೆಯಲ್ಲಿ ಹುರ್ಕೋಬೇಕಾಗತ್ತೆ. ಹಾಗೆ ನಾನಿಲ್ಲಿ ಒಂದು ದೊಡ್ಡ ಈರುಳ್ಳಿಯನ್ನು ಸ್ಲೈಸ್ ಮಾಡಿ ತೊಗೊಂಡು ಬಂದಿದ್ದೀನಿ. ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಹಾಗೆ ಒಂದು 3-4 ಚೆನ್ನಾಗಿ ಹಣ್ಣಾಗಿರೋ ಟೊಮೆಟೊ ತೊಗೊಂಡಿದ್ದೀನಿ. ಅದನ್ನು ಕೂಡ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಸೇರಿಸ್ಕೋತಾ ಇದ್ದೀನಿ. ಟೊಮೆಟೊ ಸ್ವಲ್ಪ ಬೇಗ ಬೇಯುತ್ತೆ, ಹಾಗಾಗಿ ಇವನ್ನೆಲ್ಲ ಮೊದಲಿಗೆ ಹಾಕ್ಕೊಂಡು ಟೊಮೆಟೊ ಲಾಸ್ಟಲ್ಲಿ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಹೇಗೆ ಫ್ರೈ ಆಗಬೇಕು ಅಂದರೆ ಟೊಮೆಟೊ ಪೂರ್ತಿಯಾಗಿ ಮ್ಯಾಶ್ ಆಗಬೇಕು, ಆ ರೀತಿಯಾಗಿ ಫ್ರೈ ಆಗಬೇಕಾಗುತ್ತೆ. ಹಾಗೆ ನಾನಿಲ್ಲಿ ಒಂದು 10-15 ಗೋಡಂಬಿ ಸೇರಿಸ್ತಾ ಇದ್ದೀನಿ. ಗೋಡಂಬಿ ಹಾಕೋದ್ರಿಂದ ಗ್ರೇವಿನಲ್ಲಿ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ಹಾಗಾಗಿ ಇದನ್ನು ನಾವು ಸ್ವಲ್ಪ ನೀಟಾಗಿ ಹುರ್ಕೋಬೇಕಾಗುತ್ತೆ. ಹಾಗೆ ನಾವು ತಗೊಂಡಿರುವಂತಹ ಟೊಮೆಟೊ ಏನಿದೆ ಅದು ನೀಟಾಗಿ ಮ್ಯಾಶ್ ಆಗಬೇಕು, ಅಲ್ಲಿವರೆಗೂ ಹುರ್ಕೋಬೇಕಾಗುತ್ತೆ. ಇದನ್ನು ಒಂದು 3-4 ನಿಮಿಷಗಳ ಕಾಲ ಸಿಮ್ಮಲ್ಲಿ ಇಟ್ಕೊಂಡು ಫ್ಲೇಮನ್ನು ನಾವು ಇದನ್ನು ಹುರ್ಕೋಬೇಕಾಗುತ್ತೆ. ಅದು ಹುರ್ಕೊಳ್ಳೋ ಸಮಯದಲ್ಲಿ ನಾನಿಲ್ಲಿ ಒಂದು 200 ಗ್ರಾಮ್ ಆಗುವಷ್ಟು ಪನ್ನೀರ್ ತಗೊಂಡಿದ್ದೀನಿ. ಅದನ್ನು ಕೂಡ ನಾನು ಚಿಕ್ಕದಾಗಿ ಹೆಚ್ಕೋತೀನಿ. ನಿಮಗೆ ಯಾವ ಸೈಜಲ್ಲಿ ಪನ್ನೀರ್ ಇಷ್ಟ ಆಗುತ್ತೋ ಆ ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ಆಯಿತು. ನಾನಿಲ್ಲಿ ಸಣ್ಣದಾಗಿಯೇ ಕಟ್ ಮಾಡ್ಕೋತೀನಿ. ನಾವೀಗ ಪನ್ನೀರನ್ನೆಲ್ಲ ಕಟ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾವು ಬೇಯಲಿಕ್ಕಿಟ್ಟಿರುವಂತಹ ಟೊಮೆಟೊ ಮಿಶ್ರಣ ಏನಿದೆ ಅದೆಲ್ಲನೂ ಬೆಂದಿರುತ್ತೆ. ಹಾಗಾಗಿ ಇದಾದ ನಂತರ ನಾನು ಒಂದು 3-4 ಕ್ಯಾಪ್ಸಿಕಮ್ ಕೂಡ ತೊಗೊಂಡಿದ್ದೀನಿ. ದೊಣ್ಣೆ ಮೆಣಸಿನಕಾಯಿ ಅಂತ ಏನು ಕರಿತೀವಿ ಅದನ್ನು ಕೂಡ ನಾನಿಲ್ಲಿ ಒಂದು ಮೀಡಿಯಮ್ ಸೈಜಲ್ಲಿ ಹೆಚ್ಕೋತಾ ಇದ್ದೀನಿ. ಪನ್ನೀರ್ ಯಾವ ಸೈಜಲ್ಲಿದೆ ಅದೇ ಸೈಜಲ್ಲಿ ನಾನಿಲ್ಲಿ ಕ್ಯಾಪ್ಸಿಕಮ್ನು ಕೂಡ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ನಾವು ಅಷ್ಟು ಕಟ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇದು ಕೂಡ ನೀಟಾಗಿ ಬೆಂದಿದೆ. ಇದನ್ನು ನಾವು ಆರಲಿಕ್ಕೆ ತೆಗೆದಿಟ್ಕೋಬೇಕಾಗತ್ತೆ. ಅದು ಆರೋ ಅಷ್ಟರಲ್ಲಿ ನಾನು ಈ ಗ್ರೇವಿ ಅಂತೂ ತುಂಬಾ ರುಚಿಯಾಗಿರುತ್ತೆ. ಯಾಕೆ ಅಂದರೆ ಪನ್ನೀರ್ ಹಾಗೂ ಕ್ಯಾಪ್ಸಿಕಮ್ ಬೇರೆಯೇ ಟೇಸ್ಟ್ ಕೊಡುತ್ತೆ. ಜೊತೆಯಲ್ಲಿ ಇದನ್ನು ಚಪಾತಿ ಜೊತೆ, ಪೂರಿ ಜೊತೆ, ನಾನ್ ಜೊತೆ, ರೋಟಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಅಷ್ಟರಲ್ಲಿ ಟೊಮೆಟೊ ಮಿಶ್ರಣ ಆರಿರುತ್ತೆ. ಇದನ್ನು ನಾನು ಮಿಕ್ಸಿ ಜಾರಿಗೆ ಸೇರಿಸ್ಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಹಾಗೆ ಅದೇ ಬಾಣಲೆಗೆ ನಾನಿಲ್ಲಿ ಒಂದು 2-3 ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ, ಜೊತೆಯಲ್ಲಿ 1-2 ಸ್ಪೂನ್ ಆಗುವಷ್ಟು ಬೆಣ್ಣೆನ ಸೇರಿಸ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದ ನಂತರ ನಾನಿಲ್ಲಿ 1-2 ಪಲಾವ್ ಎಲೆ ಸೇರಿಸ್ಕೋತಾ ಇದ್ದೀನಿ. ಹಾಗೆ ಚಿಕ್ಕದಾಗಿ ಹೆಚ್ಚಿರುವಂತಹ 1 ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಈರುಳ್ಳಿನ ಸ್ವಲ್ಪ ನೀಟಾಗಿ ನಾನಿಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಒಂದು ಹೈ ಫ್ಲೇಮಲ್ಲಿ ಇಟ್ಕೊಂಡು 2 ನಿಮಿಷಗಳ ಕಾಲ ಫ್ರೈ ಮಾಡಿಕೊಂಡ್ರೆ ಆಯಿತು. ಈರುಳ್ಳಿ ಫ್ರೈ ಆದ ನಂತರ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿಣ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಹೆಚ್ಕೊಂಡು ಬಂದಿರುವಂತಹ ಕ್ಯಾಪ್ಸಿಕಮ್ ಕೂಡ ನಾನು ಈಗಲೇ ಸೇರಿಸ್ತಾ ಇದ್ದೀನಿ. ಇದನ್ನು 1-2 ನಿಮಿಷಗಳ ಕಾಲ ಶಾಲೋ ಫ್ರೈ ಮಾಡ್ಕೋಬೇಕಾಗುತ್ತೆ. ಕ್ಯಾಪ್ಸಿಕಮ್ ತುಂಬ ಬೇಯೋದು ಬೇಡ, ಕ್ರಂಚಿಯಾಗಿದ್ದರೆ ಸಾಕು. ಈ ಟೈಮಲ್ಲಿ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್, ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ ಸೇರಿಸ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ ತಗೊಂಡಿದ್ದೀನಿ, ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಇದ್ರ ಜೊತೆಲಿ ನಾನು 2 ಟೇಬಲ್ ಸ್ಪೂನ್ ಆಗುವಷ್ಟು ಕಸೂರಿ ಮೇಥಿ ಸೇರಿಸ್ತಾ ಇದ್ದೀನಿ. ಇವುಗಳ ಹಸಿ ಘಮ ಹೋಗೋವರೆಗೂ ನಾವು ಇದನ್ನು ಎಣ್ಣೆಯಲ್ಲಿ ಹುರ್ಕೋಬೇಕಾಗುತ್ತೆ. ಬೆಣ್ಣೆ ಹಾಕಿರೋದ್ರಿಂದ ಈ ಗ್ರೇವಿಗೆ ತುಂಬಾ ಟೇಸ್ಟ್ ಬರುತ್ತೆ, ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ. ಹಾಗಾಗಿ ಇದರ ಹಸಿ ಘಮ ಹೋದ ನಂತರ ನಾನು ರುಬ್ಕೊಂಡು ಬಂದಿರುವಂತಹ ಟೊಮೆಟೊ ಪ್ಯೂರಿ ಇದೆಯಲ್ವ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಮಸಾಲ ಇರುತ್ತಲ್ವ ಅದನ್ನೆಲ್ಲನೂ ಸೇರಿಸಿ ನೀಟಾಗಿ ಒಮ್ಮೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕು ಆ ಕನ್ಸಿಸ್ಟೆನ್ಸಿಗೆ ನೀರು ಹಾಕ್ಕೊಂಡು ಹೊಂದಿಸ್ಕೋಬೇಕಾಗುತ್ತೆ. ನೀರು ಹಾಕ್ಕೊಳ್ಳೋಕ್ಕಿಂತ ಮುಂಚೆ 1-2 ಕುದಿನಾದರೂ ಬೆಂದಿರಬೇಕು. ಇದಾದ ನಂತರ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಹಾಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ಸೇರಿಸ್ಕೋತಾ ಇದ್ದೀನಿ, ಮೊದಲೆಲ್ಲೂ ಸೇರಿಸಿರಲಿಲ್ಲ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ ಸೇರಿಸ್ತಾ ಇದ್ದೀನಿ. ಸಕ್ಕರೆ ಸೇರಿಸೋದ್ರಿಂದ ಟೇಸ್ಟ್ ಬ್ಯಾಲೆನ್ಸ್ ಆಗುತ್ತೆ. ಹಾಗಾಗಿ ಜೊತೆಯಲ್ಲಿ ನಾನು
ತಗೊಂಡಿರುವಂತಹ ಪನ್ನೀರನ್ನು ಕೂಡ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಮೊದಲಿಗೆ ಪನ್ನೀರನ್ನು ಏನು ಫ್ರೈ ಮಾಡ್ಕೊಂಡಿರಲಿಲ್ಲ, ನೇರವಾಗಿ ಗ್ರೇವಿ ಒಳಗಡೆನೇ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಪನ್ನೀರ್ ಬೇಯಲಿಕ್ಕೆ ಒಂದು 2 ನಿಮಿಷ ಸಾಕು. ಅದನ್ನು ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಹಾಗೆ 1 ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಹಾಲಿನ ಕೆನೆ ಸೇರಿಸ್ತಾ ಇದ್ದೀನಿ. ಸಿಕ್ಕಿದ್ರೆ ಮಾರ್ಕೆಟಲ್ಲಿ ಸಿಗುವಂತಹ ಕ್ರೀಮನ್ನು ಕೂಡ ಸೇರಿಸ್ಕೋಬಹುದು. ಅಮೂಲ್ ಕ್ರೀಮ್ ಬರುತ್ತಲ್ಲ, ಅದನ್ನು ಕೂಡ ಸೇರಿಸ್ಕೋಬಹುದು. ನಾನು ಮೊದಲಿಗೆ ಕಾಯಿಸಿಟ್ಟಿರುವಂಥ ಹಾಲಲ್ಲಿ ಕೆನೆ ತೆಗೆದು ಹಾಕ್ತಾ ಇದ್ದೀನಿ. ಕೆನೆ ಹಾಕೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆ ಇದನ್ನು ನಾನಿಲ್ಲಿ ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ. ನೋಡಿ, ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಈ ಟೈಮಲ್ಲಿ ನಾನು ಆಫ್ ಮಾಡಿಕೊಂಡು ಇದನ್ನು ಸರ್ವ್ ಮಾಡ್ಕೋತೀನಿ. ತುಂಬಾ ಈಸಿಯಾಗಿ ಮಾಡ್ಕೋಬೋದಾಗಿರುವಂತಹ ರೆಸಿಪಿ ಇದು. ಲಂಚ್ ಬಾಕ್ಸಿಗೆ ಹೇಳಿ ಮಾಡಿಸಿರುವಂತಹ ರೆಸಿಪಿ ಇದು. ಚಪಾತಿ ಜೊತೆಲಿ ತುಂಬಾ ಟೇಸ್ಟಿಯಾಗಿ ಇರುತ್ತೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.